ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ಯಾಂಡಲ್ವುಡ್ ರಿವ್ಯೂಸ್. ನಾನು ನಿಮ್ಮ ಸ್ನೇಹಿತ ಶ್ರೀಧರ. ಇವತ್ತು ಒಂದು ವಿಶೇಷವಾದ ವಿಡಿಯೋ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ ಅಂತ ಹೇಳ್ಬೋದು. ಅದು ಏನಪ್ಪಾ ಅಂದ್ರೆ, ನೀವು ಯೂಟ್ಯೂಬ್ ಟ್ರೆಂಡಿಂಗ್ ಪೇಜ್ನ ಅಬ್ಸರ್ವ್ ಮಾಡಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಅದರಲ್ಲಿ ಏನಪ್ಪಾ ಅಂದ್ರೆ, ಈನೋ ಗೊತ್ತಲ್ವಾ ನಿಮಗೆ? ಅದೇ ಈನೋ ಪ್ಯಾಕೆಟ್ ಇದೆಯಲ್ಲ. ಸೊ ಈ ಈನೋ ಪ್ಯಾಕೆಟ್ ಇಂದ ನಾವು ಕಪ್ಪಗಿರುವಂತ ಸ್ಕಿನ್ ಅಂದ್ರೆ ಕಪ್ಪಗಿರೋರು ಬೆಳ್ಳಗಾಗ್ಬೋದಂತೆ. ಸೊ ಈ ವಿಡಿಯೋಗಳು ತುಂಬಾ ಟ್ರೆಂಡಿಂಗ್ ಅಲ್ಲಿ ನಡೀತಾ ಇದೆ ಯೂಟ್ಯೂಬ್ ಇಂಡಿಯಾದಲ್ಲಿ ಅಂತ ಹೇಳ್ಬೋದು. ಸೊ ಇದು ನೋಡಿ ನನಗೇನಪ್ಪ ಐಡಿಯಾ ಬಂತು ಅಂದ್ರೆ, ನಾನು ಕೂಡ ಒಂದು ಸೈಡ್ ಟೆಸ್ಟ್ ಮಾಡ್ಬೋದು. ನಾನು ಒಂದು ಸ್ವಲ್ಪ ಕಪ್ಪಗಿದ್ದೀನಿ, ನನ್ನ ಚರ್ಮನೂ ಸ್ವಲ್ಪ ಕಪ್ಪಗಿದೆ, ಅದನ್ನ ಸ್ವಲ್ಪ ವೈಟ್ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದೆ. ಸೊ ಇದನ್ನ ನೋಡೋಣ, ಬರೀ ಕಟ್ ಅವ್ರು ಹೇಳ್ತಾ ಇರೋದು ಇಲ್ಲ ಇದರಿಂದ ನಿಜವಾಗ್ಲೂ ಬೆಳ್ಳಗಾಗ್ಬೋದಾ ಇಲ್ಲ ಏನೋ ಇದೊಂದು ಸುಳ್ಳು ಮಾಹಿತಿ ಅನ್ನೋದನ್ನ ನಾನು ನಿಮಗೆ ಇವತ್ತು ಡೈರೆಕ್ಟ್ ಆಗಿ ಮಾಡ್ಬಿಟ್ಟು ತೋರಿಸ್ಬಿಡ್ತೀನಿ. ಸೊ ಫಸ್ಟ್ ಏನಪ್ಪ ಮಾಡ್ಬೇಕಂದ್ರೆ, ನೀವು ಈನೋ ಮಾತ್ರ ಸಾಕಾಗಲ್ಲ, ಇದ್ರ ಜೊತೆ ಇನ್ನೊಂದು ನಿಂಬೆಹಣ್ಣು ಕೂಡ ಬೇಕು. ಸೊ ಒಂದು ನಿಂಬೆಹಣ್ಣು, ಒಂದು ಈನೋ, ಇದೆರಡರಿಂದ 2 ನಿಮಿಷದಲ್ಲಿ ಬೆಳ್ಳಗಾಗ್ಬೋದಂತೆ. ಸೊ ನೋಡೋಣ, ಟ್ರೈ ಮಾಡೋಣ. ಫಸ್ಟ್ ಏನ್ ಮಾಡ್ತೀನಿ ಅಂದ್ರೆ, ನಿಂಬೆಹಣ್ಣ ಕಟ್ ಮಾಡ್ಕೊಂಬಿಡಿ ಅರ್ಧಕ್ಕೆ. ಅರ್ಧಕ್ಕೆ ಕಟ್ ಮಾಡ್ಕೊಂಡ್ರ ಆಯ್ತು. ಅರ್ಧ ಕಟ್ ಮಾಡ್ಕೊಂಡು ಇಟ್ಕೊಂಡಿರಿ ಸೈಡಲ್ಲಿ. ಆಮೇಲೆ ಏನಪ್ಪಾ ಅಂದ್ರೆ, ಈನೋ ಪ್ಯಾಕೆಟ್ ಇದೆ. ಈನೋ ಪ್ಯಾಕೆಟ್ ಏನಕ್ಕೆ ಹೇಳಿ, ಹೊಟ್ಟೆ ಗ್ಯಾಸ್ ಮತ್ತೆ ಜೀರ್ಣ ಆಗಿಲ್ಲ, ಅಜೀರ್ಣ ಇಂಡೈಜೆಷನ್ ಆಗಿರ್ತಾರೆ. ಸೊ ಅದಕ್ಕೆ ಯೂಸ್ ಮಾಡುವಂತ ಈನೋ ಪ್ಯಾಕೆಟ್ ಇದು. ಸೊ ಇದನ್ನ ಒಂದು ಪ್ಯಾಕೆಟ್ ತಗೊಳ್ಳಿ, ಕಟ್ ಮಾಡಿ. ಸೊ ಇವಾಗ ಏನಪ್ಪ ಮಾಡ್ತೀರಾ ನೀವು ಅಂದ್ರೆ, ಫಸ್ಟ್ ನಿಂಬೆಹಣ್ಣು ಇರುತ್ತಲ್ಲ, ನಿಂಬೆಹಣ್ಣಿಂದ ರಸನ ಈ ತರ ಒಂದು ಕಪ್ ಇಟ್ಕೊಂಡು ಅದರೊಳಗೆ ಪೂರ್ತಿ ಇಟ್ಕೊಂಡ್ಬಿಡಿ. ಇನ್ಕೊಂಡ್ರಾ? ಇನ್ನೊಂಚೂರು ಹಾಕ್ಬಿಡಿ, ಸ್ವಲ್ಪ ಕಡಿಮೆ ಆಯ್ತಲ್ವಾ, ನಿಂಬೆಹಣ್ಣು ಚಿಕ್ಕದಲ್ವಾ. ಸಾಕು ಬಿಡಿ. ನನಗೂ ಇದು ಫಸ್ಟ್ ಟೈಮು ಏನಾಗುತ್ತೋ ಗೊತ್ತಿಲ್ಲ, ಒಟ್ಟಲ್ಲಿ ಟ್ರೈ ಮಾಡೋಣ ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ಓಕೆನಾ ಫ್ರೆಂಡ್ಸ್, ಇವಾಗ ಏನಪ್ಪ ಮಾಡ್ತೀರಂದ್ರೆ, ಈನೋ ಪ್ಯಾಕೆಟ್ ಇದೆಯಲ್ವಾ, ಸೊ ಈನೋ ಪ್ಯಾಕೆಟ್ ಇರುವಂಥ ಪುಡಿನ ಇದ್ರೊಳಗೆ ಕಳಿಸ್ಬಿಡಿ. ಯಪ್ಪ, ಇದೇನು ಒಳ್ಳೆ ಹೊಗೆ ಇದ್ರ ಥರ ಹೋಗ್ತಾ ಇದೆ. ಸೊ ಈ ಥರ ಆಯ್ತಾ? ಆಮೇಲೆ ಏನು ಮಾಡ್ತೀರಾ ಅಂದರೆ, ಕೈಯಲ್ಲಿ ಇದನ್ನ ಚೆನ್ನಾಗಿ ಕಲಾಯಿಸಿ. ಸ್ವಲ್ಪ ಸಕ್ಕ ಉರಿತೈತೆ ಸ್ವಲ್ಪ. ನೋಡೋಣ, ಬೆಳ್ಳಗಾಗಬೇಕಲ್ವಾ, ಕಪ್ಪಗಿರೋಂಥ ಚರ್ಮ ಬೆಳ್ಳಗಾಗಬೇಕು. ಸೊ ಅದಕ್ಕೆ ಏನಾಗುತ್ತೆ ನೋಡೋಣ. ಇದನ್ನ ಮಕ್ಕಕ್ಕೂ ಕೂಡ ಹಚ್ಬೋದಂತೆ. ಫಸ್ಟ್ ನಾವು ಕೈಗೆ ಹಚ್ಕೊಂಡು ನೋಡೋಣ. ಆಮೇಲೆ ಏನಾದ್ರೆ ಮಕ್ಕ ಮೊದಲೇ, ಆಮೇಲೆ ನನ್ನ ಮಕ್ಕ ಸುಮಾರಾಗೈತೆ, ಆಮೇಲೆ ಇದು ಹಚ್ಕೊಂಡು ಇನ್ನೂ ಏನಾಗ್ಬಿಟ್ರೆ ಆಮೇಲೆ ಬೇಡ ಹಾಕ್ಬೇಕಲ್ವಾ. ಸೊ ಈ ಥರ ನೋಡೇ ಬಂತಲ್ಲ. ಇವಾಗ ಏನು ಮಾಡ್ತೀನಿ ಅಂದರೆ, ಇದನ್ನ ಎತ್ಕೊಂಡ್ಬಿಟ್ಟು 2 ಕೈಗೂ ನಿಮ್ಮ ಚರ್ಮ ಎಲ್ಲಿ ಕಪ್ಪು ಇದೆ ನೋಡಿ, ಕೈ ಕಾಣಿಸ್ತಾ ಇತ್ತಾ? ಈ ಕಪ್ಪಗಿರುವಂಥ ಕೈನ ಬೆಳ್ಳಗಾಗೋದಂತೆ 2 ನಿಮಿಷದಲ್ಲಿ. ಸೊ ಟೆಸ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಸಖತ್ ಉರಿತೈತೆ ಫ್ರೆಂಡ್ಸ್, ಸಖತ್ ಉರಿತೈತೆ. ಅಪ್ಪ, ಸಖತ್ ಉರಿತೈತೆ. ಸೊ ಇದನ್ನ ಒಂದು 2 ನಿಮಿಷ ಬಿಡ್ಬೇಕಂತೆ. ಹಿಂಗೆ ಮಾಡ್ಕೊಂಡು ಚೆನ್ನಾಗಿ ಮಾಡ್ಕೊಬೇಕಂತೆ. ಆಮೇಲೆ ಒಂದು 5 ನಿಮಿಷ ಬಿಡ್ಬೇಕಂತೆ. ಒಂದು 5 ನಿಮಿಷ ಬಿಟ್ಬಿಟ್ಟು ಆಮೇಲೆ ನೋಡ್ಬೇಕಂತೆ ಬೆಳ್ಳಗಿರೋಂಥ ಸ್ಕಿನ್ನು, ಕಪ್ಪಗಿರೋಂಥ ಸ್ಕಿನ್ನು ಬೆಳ್ಳಗಾಗುತ್ತೆ ಅಂತ. ಸೊ ನಾನು ಕೂಡ ಒಂದು 5 ನಿಮಿಷ ಬಿಡ್ತೀನಿ. ಆಮೇಲೆ ನೋಡೋಣ, ತೊಳೆದ್ಬಿಟ್ಟು ವಾಶ್ ಮಾಡ್ಬಿಟ್ಟು ಇದು ಬೆಳ್ಳಗಿರೋದು ವರ್ಕ್ ಆಗುತ್ತಾ ನಿಜವಾಗ್ಲೂ ಅದನ್ನ ಟ್ರೈ ಮಾಡೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಯಾವ ಥರ ಆಯಿತು ಅಂತ. ನಂದು ಕಪ್ಪಗಿದ್ದಂಥ ಕೈ ಇವಾಗ ನೋಡಿ ಹೆಂಗೆ ಬೆಳ್ಳಿಗೆ ಶೈನಿಂಗ್ ಬಂದಿದೆ ಅಂತ. ಚಪ್ಪಾಳೆ ಹೊಡೀರಿ. ಬೆಳ್ಳಗಾಗೈತಾನೆ ನೋಡಿ, ಬೆಳ್ಳಗಾಗಿಲ್ವಾ? ನನಗಿನ ಒಂದು ಸ್ವಲ್ಪ ಬೆಳ್ಳಗಾಗೈತೆ ಅನ್ಸುತ್ತೆ. ಈ ಥರ ನಾವು ತಿಂಗಳಿಗೆ ಅಂದರೆ 15 ದಿವಸಕ್ಕೊಂದ್ಸರಿ ಮಾಡ್ಕೊತಾ ಇರ್ಬೇಕಂತ. ಇದನ್ನು ಮಕ್ಕದಲ್ಲಿ ಕೂಡ ಮಾಡಿದ್ರೆ ತುಂಬ ಒಳ್ಳೇದಂತೆ. ಸೊ ಕಪ್ಪಗಿರುವಂಥ ಕಲೆಗಳು ಮತ್ತು ಮಕ್ಕ ಕಪ್ಪಗಿರೋ ಸ್ವಲ್ಪ ಬೆಳ್ಳಗಾಗ್ತಾರಂತೆ. ಸೊ ಈ ಥರನ ಮಾಡಿ ಅಂತ ಹಾಕಿದ್ರು. ಸೊ ನಾನು ಟ್ರೈ ಮಾಡಿದೆ. ಕೈ ಅಂತ ಸಖತ್ತು ಉರಿತೈತೆ ಅಂತ ಹೇಳ್ಬೋದು. ಸೊ ಇದೇನಾಗುತ್ತೋ ಗೊತ್ತಿಲ್ಲ, ನಾನಂತೂ ಮಾಡ್ಬಿಟ್ಟಿದ್ದೀನಿ. ಇವಾಗ ಏನು ಸದ್ಯ ಅಷ್ಟೊಂದು ಕಾಣ್ತಾಯಿಲ್ಲ, ಬಟ್ ಕೈ ಅಂತ ಸಖತ್ತು ಉರಿತೈತೆ. ಸೊ ನೀವೆಲ್ಲ ಟ್ರೈ ಮಾಡೋದಕ್ಕೆ ಮುಂಚೆ ತುಂಬ ಹುಷಾರಾಗಿ ಟ್ರೈ ಮಾಡಿ. ಯಾಕಂದರೆ ಇದು ಅಷ್ಟು ಸುಲಭ ಅಲ್ಲ. ಇದು ಆ್ಯಸಿಡ್ ಅಲ್ವಾ, ಈನೋ ಮತ್ತು ಕೆಮಿಕಲ್ಸ್ ಎಲ್ಲ ಹಾಕಿರ್ತಾರಲ್ವಾ, ಲೆಮನ್ ಆ್ಯಸಿಡ್ ಮಿಕ್ಸ್ ಆದರೆ ಪ್ರಾಬ್ಲಮ್ ಆಗ್ಬೋದು ಕೆಲವೊಬ್ಬರಿಗೆ. ಬಟ್ ಇದೇ ಥರ ನಾವು ಯೂಸ್ ಮಾಡ್ತಾ ಇದ್ರೆ ತಿಂಗಳಿಗೆ 2 ಸರಿ 1 ವರ್ಷದಂಗೆ ಕಪ್ಪಗಿರುವಂಥ ಚರ್ಮಗಳೆಲ್ಲ ಬೆಳ್ಳಗಾಗುತ್ತಂತೆ. ಸೊ ಇದನ್ನು ನಂಬೇಕಾ ಬಿಡ್ಬೇಕಾ ನನಗೆ ಗೊತ್ತಿಲ್ಲ, ನಾನು ಟ್ರೈ ಮಾಡಿ ನೋಡಿದ್ದೀನಿ. ನನಗೇನೋ ಒಂದು ಸ್ವಲ್ಪ ಬೆಳ್ಳಗೆ ಕೈಗಳು ಕಾಣಿಸ್ತಾ ಇದೆ ಅಂತ ಹೇಳ್ಬೋದು, ಎಷ್ಟು ಹೊತ್ತು ಒಂದು ಹಾಕಿ ಇದು ಮಾಡಿದ್ದಕ್ಕೆ. ಸೊ ನಿಮ್ಮಿಷ್ಟ, ನೀವು ಟ್ರೈ ಮಾಡಂಗಿದ್ರೆ ಮಾಡಿಲ್ಲ ಅಂದರೆ ಬಿಡಿ. ಒಟ್ಟಲ್ಲಿ ಈನೋಯಿಂದನೂ ಬೆಳ್ಳಗಾಗಬೇಕು ಅಂತ ಇವತ್ತು ನಮಗೆಲ್ಲರಿಗೂ ಗೊತ್ತಾಗಿದೆ. ಸೊ ಈನೋ ಕಂಪ್ನಿ ಇನ್ಮೇಲೆ ತುಂಬ ಜಾಸ್ತಿ ರೇಟ್ ಆದರೂ ಆಗೋದು ಹೇಳೋಕ್ಕಾಗಲ್ಲ, ಅಷ್ಟು ಡಿಮ್ಯಾಂಡ್ ಈನೋ ಬಂದರೂ ಬರ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮರಿಬೇಡಿ. ಬಾಯ್ ಫ್ರಮ್ ಯುವರ್ ಫೇವರೇಟ್ ಫ್ರೆಂಡ್ ಶ್ರೀಧರ. ಗುಡ್ ಬಾಯ್.